ವಿಶ್ವರತ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯನ್ನು ಬೆಳಗಾವಿ ಜಿಲ್ಲೆ ಬೈಲಹೊಂಗಲ ತಾಲೂಕಿನ ಚಿಕ್ಕಬಾಗೇವಾಡಿ ಗ್ರಾಮ ಪಂಚಾಯಿತಿಯಲ್ಲಿ ಅತ್ಯಂತ ವಿಜೃಂಭಣೆಯಿಂದ ಆಚರಿಸಲಾಯಿತು. ಈ ವೇಳೆ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಮತ್ತು DSS ಮುಖಂಡರ ಸಮ್ಮುಖದಲ್ಲಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸುವ ಮೂಲಕ ಜಯಂತಿಯನ್ನು ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ನಂತರ PDO ಅವರು ಮಾತನಾಡಿ, ಅಂಬೇಡ್ಕರ್ ಅವರನ್ನು ಒಂದೇ ಸಮಾಜಕ್ಕೆ ಹೋಲಿಕೆ ಮಾಡಬೇಡಿ. ಎಲ್ಲರಿಗೂ ಅಂಬೇಡ್ಕರ್ ಅವರ ಸಂವಿಧಾನದಡಿಯಲ್ಲಿ ನಾವೆಲ್ಲರೂ ಕೂಡ ಬದುಕುತ್ತಿದ್ದೇವೆ. ಆದ್ದರಿಂದ ಮಹಿಳೆಯರಿಗೆ ಸಂವಿಧಾನ ಸಾಕಷ್ಟು ಸೌಲಭ್ಯವನ್ನು ಒದಗಿಸಿದೆ. ನಾನು ಕೂಡ ಸಂವಿಧಾನದ ಅಡಿಯಲ್ಲೇ ಒಬ್ಬ ಅಧಿಕಾರಿಯಾಗಿ ಇಂದು ತಮ್ಮ ಮುಂದೆ ಬಂದು ನಿಂತಿದ್ದೇನೆ. ಹಾಗಾಗಿ ಚಿಕ್ಕಬಾಗೇವಾಡಿ ಗ್ರಾಮ ಪಂಚಾಯಿತಿಯಲ್ಲಿ ಡಿಜಿಟಲ್ ಲೈಬ್ರರಿ ಇದೆ. ಅದನ್ನು ಸದುಪಯೋಗ ಪಡಿಸಿಕೊಂಡು ತಾವೆಲ್ಲ ಒಳ್ಳೆ ಅಧಿಕಾರಿಗಳಾಗಬೇಕು ಎಂದು ಗ್ರಾಮದ ಯುವಕರು ಮತ್ತು ವಿದ್ಯಾರ್ಥಿಗಳಿಗೆ ಮನವಿ ಮಾಡಿದರು. ಈ ವೇಳೆ DSS ಮುಖಂಡ ಪ್ರಕಾಶ್ ಕೆಳಗೇರಿ ಮಾತನಾಡಿ, ಅಂಬೇಡ್ಕರ್ ಅವರನ್ನು ಒಂದೇ ಸಮಾಜಕ್ಕೆ ಸೀಮಿತಗೊಳಿಸಬೇಡಿ ಎಂದು ಮನವಿ ಮಾಡಿಕೊಂಡರು. ಈ ವೇಳೆ ಮುಖಂಡರಾದ ಗಂಗಪ್ಪ ಕುಂಬ್ಳಿ, ಮಂಜುನಾಥ್ ಹಲಗಿ, ಸಂತೋಷ್ ಹಲಗಿ, ಗ್ರಾಮ ಪಂಚಾಯಿತಿ ಸಿಬ್ಬಂದಿಗಳಾದ ಅಶ್ವಿನಿ ಮಂಡೋಳ್ಕರ್ ಸೇರಿ ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯರು ಕೂಡ ಭಾಗಿಯಾಗಿದ್ದರು. ತಮ್ಮೆಲ್ಲರಿಗೂ ಈ ಶುಭ ಸಂದರ್ಭದಲ್ಲಿ ಹಾರ್ದಿಕ ನಾವು ಒಂದು ಸಮಾಜದಲ್ಲಿ ಬದುಕ್ತಾ ಇದ್ದೇವೆ ಅಂತಂದ್ರೆ ತಾವೆಲ್ಲ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರಿ. ನಾವು ಈ ಒಂದು ಸಮಾಜದಲ್ಲಿ ಬದುಕ್ತಾ ಇದ್ದೇವೆ ಅಂತಂದ್ರೆ ಇದು ಭಾರತರ ಸಾಹೇಬರು ಒಂದು ಜಾತಿಗೆ ಸೀಮಿತ ಆಗಿಲ್ಲ. ಇದು ಕೆಳಗಿನ ಮಟ್ಟದ ಒಂದು ಜಾತಿ ಹಿಡ್ಕೊಂಡು ಮೇಲ್ವರ್ಗದ ಜಾತಿ, ಯಾವುದೇ ಒಂದು ಜಾತಿ ಧರ್ಮ ಆಮೇಲೆ ಯಾವುದೇ ಒಂದು ಸಂಕೋಲೆಗೆ ಒಳಗಾಗದೆ ಎಲ್ಲರಿಗೂ ಒಂದು ಸಂವಿಧಾನದಲ್ಲಿ ಒಂದು ಇದನ್ನ ಕೊಟ್ಟಿದ್ದಾರೆ. ಅಂದ್ರೆ ಅವರು ಒಂದು ಭಾಗ ಕೊಟ್ಟಿದ್ದಾರೆ. ಸಂವಿಧಾನ ಒಳಗ ಅವರಿಗೆ ಒಂದು ಹಕ್ಕನ್ನು ಕೊಟ್ಟಿದ್ದಾರೆ, ಅವರಿಗೆ ಒಂದು ಭಾಗವನ್ನು ಕೊಟ್ಟಿದ್ದಾರೆ. ನಾವು ಯಾವ ರೀತಿ ಸಮಾನತೆಯಲ್ಲಿ ಬದುಕಬೇಕು, ಕೀಳು ಮೇಲು ಕೀಳು ಎಲ್ಲ ಭೇದ ಭಾವಗಳನ್ನು ತೊರೆದು ಮೇಲಾಗಿ ಹೆಣ್ಣು ಮಕ್ಕಳಿಗೆ, ನಾವು ಹೆಣ್ಣು ಮಕ್ಕಳ ಅಂತಂದ್ರೆ ಇವತ್ತಿನ ದಿವಸ ನಾವು ಅವರ ಹೆಸರು ಹೇಳ್ಬಿಟ್ಟು ಬೆಳಗ್ಗೆ ಎದ್ದು ಒಂದು ಹೂ ಅರ್ಪಿಸಿ ನಾನು ಗ್ರಾಮ ಪಂಚಾಯತಿ ಕಾರ್ಯಾಲಯಕ್ಕೆ ನನ್ನ ಕಾರ್ಯಕ್ರಮವನ್ನು ಸ್ಟಾರ್ಟ್ ಮಾಡ್ತೀನಿ ಬೆಳಗ್ಗೆ. ಯಾಕಂತಂದ್ರೆ ನಾನು ಇವತ್ತಿನ ದಿವಸ ಇಲ್ಲಿ ನಿಂತು ತಮ್ಮ ಜೊತೆಗೆ ಒಂದೆರಡು ಮಾತನಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ನಮ್ಮ ದೇವರಂದ್ರೂ ತಪ್ಪಾಗ್ಲಿಕ್ಕಿಲ್ಲ. ನಮ್ದು ಭಾರತ ದೇಶದ ಒಂದು ಕಿರೀಟ ಯಾರಪ್ಪ ಅಂತಂದ್ರೆ ಅವರು ಭೀಮರಾವ್ ಅಂಬೇಡ್ಕರ್ ಸಾಹೇಬ್. ಅವ್ರನ್ನ ಬಿಟ್ರೆ ಮತ್ತೆ ಬೇರೆ ಯಾರಿಗೂ ನಾವು ಬೇರೆ ಆ ಒಂದು ಸ್ಥಾನದಲ್ಲಿ ಇಡ್ಲಿಕ್ಕೆ ನಾವು ಮನಸ್ಸೇ ಒಪ್ಪೋದಿಲ್ಲ. ಸೊ ಈ ಒಂದು ಇದ್ರಲ್ಲೇ ನನಗೆ ಒಂದೇನ್ ಬೇಜಾರಾಗ್ತಿದೆ ಅಂತಂದ್ರೆ, ಪ್ರತಿ ವರ್ಷ ಅಂಬೇಡ್ಕರ್ ಅವರ ಜಯಂತಿ ಬಂತಪ್ಪ ಅಂತಂದ್ರೆ ಭಾರತ ರತ್ನ ಅನ್ನೋದು ಒಂದು ಮಹಾಮಾನವತಾವಾದಿ ಒಂದು, ಆಮೇಲೆ ಇಡೀ ರಾಷ್ಟ್ರಕ್ಕೆ ಒಂದು ದೊಡ್ಡ ಕೊಡುಗೆಯನ್ನು ಕೊಟ್ಟಿರುವಂತ ಭಾರತ ರತ್ನ ಅವರಿಗೆ ನಾವು ಬರೀ ಕೆಳಗಿನ ದಲಿತ ಸಮುದಾಯದವ್ರು ಮಾತ್ರ ಬಂದು ನಾವು ಇದನ್ನ ಆಚರಣೆ ಮಾಡ್ತೀವಿ ಅನ್ನೋದನ್ನ ತಪ್ಪಿಸಿ ಎಲ್ರು ನಾವು ಸಮಾಜದಲ್ಲಿ ಏನು ಬದುಕ್ತಾ ಇದ್ವಿಲ್ಲ, ಎಲ್ಲರೂ ನಾವೆಲ್ಲರೂ ನಮ್ಮ ಇದ್ರೊಳಗನೆ ನಾವು ಈ ಒಂದು ಆಚರಣೆ ಮಾಡ್ತೀವಿ. ನಾವು ಅಂಬೇಡ್ಕರ್ ಎಲ್ರಿಗೂ ನಮ್ಗೆ ಬೇಕು, ಅವ್ರ ಸಂವಿಧಾನದಲ್ಲಿ ನಮ್ಗೆ ಎಲ್ರಿಗೂ ಒಂದು ಭಾಗ ಕೊಟ್ಟಿದ್ದಾರೆ. ನಾವು ಅವರ ಒಂದು ಜಯಂತಿಯನ್ನ ಅದ್ದೂರಿಯಾಗಿ ಆಚರಣೆ ಮಾಡ್ತೀವಿ. ಮತ್ತು ಅವರ ತತ್ವಗಳನ್ನ ನಾವು ನಮ್ಮಲ್ಲಿ ಅಳವಡಿಸಿಕೊಂಡು ಮುಂದಿನ ಬರೋ ದಿನಗಳಲ್ಲಿ ಅವರಿಗೆ ಆಗದಂತ ಅವ್ರು ಎಷ್ಟೋ ದುಃಖಗಳನ್ನ ಸಹಿಸ್ಕೊಂಡು 5 ರಿಂದ 6 ಮಕ್ಕಳನ್ನ ಕಳ್ಕೊಂಡು, ತಂದೆ ಕಳ್ಕೊಂಡು, ತಾಯಿನ ಕಳ್ಕೊಂಡು, ಹೆಂಡತಿನ ಕಳ್ಕೊಂಡು, ಆದ್ರೂ ನಮ್ಮ ಭಾರತಕ್ಕೆ ಬಂದು ಭಾರತದ ಜನಾಂಗೀಯ ಒಂದು ಹಿಂಸಾತ್ಮಕ ಕೃತ್ಯಗಳ ಬಗ್ಗೆ, ಧೋರಣೆಗಳ ಬಗ್ಗೆ ವಿರೋಧ ವ್ಯಕ್ತಪಡಿಸಿ ನಮ್ಮ ಸಮಾಜದಲ್ಲಿ ನಿಲ್ಲಬೇಕು, ಹೆಣ್ಮಕ್ಳು ನಿಲ್ಬೇಕು, ಸಮಾನತೆಗೆ ಅವಕಾಶ ಕೊಡಬೇಕು ಅನ್ನೋ ಒಂದು ದೃಷ್ಟಿಯಿಂದ ಇವತ್ತಿನ ದಿವಸ ಹೆಣ್ಮಕ್ಳಿಗೆ ಶಿಕ್ಷಣ ಕೊಡುವ ದೃಷ್ಟಿಯಿಂದ ಇವರು ಫಾಲ್ಕೆ ಸಾಹೇಬ್ರು, ಆಮೇಲೆ ಸಾವಿತ್ರಿಬಾಯಿ ಫುಲೆ ಇವರು 3 ಜನ ಇಲ್ಲದೆ ಹೋಗಿದ್ರೆ ನಾವು ಇವತ್ತಿನ ದಿವಸ ಹೆಣ್ಮಕ್ಳು ಗಂಡ್ ಮಕ್ಕಳ ಅಡಿಯಲ್ಲಿ ತಪ್ಪು ತಿಳ್ಕೊಬೇಡ್ರಿ. ಯಾರು ಗಂಡ್ ಮಕ್ಕಳ ಅಥವಾ ಏನೋ ನಮ್ದು ಇದ್ರದ ಅಂತ ಧರ್ಮದಲ್ಲಿ ಬರುತ್ತೆ. ಹೆಣ್ಮಕ್ಳು ಮೊದಲೆಲ್ಲ ಹೆಣ್ಮಕ್ಳು ಏನ್ ಮಾಡ್ತಿದ್ರು, ಬರೀ ನೀವು ಅಡಿಗೆ ಮನೆಗೆ ಅಷ್ಟೇ ಸೀಮಿತ, ಅಡಿಗೆ ಮಾಡ್ಕೊಂಡು ಊಟ ಮಾಡ್ಕೊಂಡು ಮಕ್ಕಳನ್ನ ಹೆರೋದು, ಮಕ್ಕಳನ್ನ ಜೋಪಾನ ಮಾಡೋದು ಇಷ್ಟೇ ಅಂತ ಇತ್ತು. ಆ ಒಂದು ಧರ್ಮ ಇದು ಒಂದು ಎಲ್ಲವನ್ನು ಮೆಟ್ಟಿ ಒಂದು ಹೆಣ್ಣು ಮಕ್ಕಳಿಗೆ ಒಂದು ಸ್ಥಾನವನ್ನು ಕೊಟ್ಟು ಗಂಡು ಮಕ್ಕಳಿಗೂ ತಮ್ಮ ಸ್ಥಾನವನ್ನು ಪಡೆದುಕೊಂಡು ಈ ಒಂದು ಸಮಾಜದಲ್ಲಿ ಒಂದು ಹೆಣ್ಣನ್ನ ಮೇಲ್ಸ್ತರಕ್ಕೆ ಈಕ್ವಾಲಿಟಿ ಅಂತಂದ್ರೆ ಸಮಾನತೆಯಲ್ಲಿ
ಬೆಳೆಸಿ ಮುಂದೆ ತರುವಂತ ವ್ಯಕ್ತಿ ಅಂತಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಹೇಬ್. ತಾವೆಲ್ಲರೂ ಈ ಒಂದು ಮುನ್ನು ಬರುವ ದಿನಗಳಲ್ಲಿ ಈ ಒಂದು ಅಭಿಮಾನವನ್ನ ಬೆಳೆಸ್ಕೊಂಡು ಯಾರೇ ಒಳ್ಳೆ ಇದೆ ಅಂದ್ರೆ ನಮ್ಮ ಇದಕ್ಕೆ ಜಾತಿಗೆ ಮತ್ತೆ ನಮ್ಮ ಧರ್ಮಕ್ಕೆ ಇದಕ್ಕೆ ಅಷ್ಟೇ ಸೀಮಿತವಾಗಿರೋದು. ಇಡೀ ಊರಿನ ಮುಖಂಡರೆಲ್ಲ, ಇಡೀ ಊರಿನ ಮುಖಂಡರ ಅಂತಂದ್ರೆ ಅವ್ರು ಯಾವುದೇ ಧರ್ಮ ಇರಲಿ, ಧರ್ಮದ ಬಗ್ಗೆ ನಾವು ಮಾತಾಡ್ತಾ ಇಲ್ಲ, ಜಾತಿ ಬಗ್ಗೆ ಮಾತಾಡ್ತಾ ಇಲ್ಲ, ಎಲ್ಲ ಧರ್ಮದವರು ಒಂದಾಗಿ ಈ ಒಂದು ಕಾರ್ಯಕ್ರಮವನ್ನ ಅತ್ಯಂತ ವಿಜೃಂಭಣೆಯಿಂದ ಯಶಸ್ವಿಯಾಗಿ ಮತ್ತು ಎಲ್ಲರಿಗೂ ಸಮಾನತೆಯನ್ನು ತೋರಿಸ್ಕೊಡ್ಬೇಕು ಅಂತ ನಾನು ಕೇಳ್ಕೊತಾ ಒಂದೆರಡು ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರಿಗೂ ಧನ್ಯವಾದ. ರಾಷ್ಟ್ರ ನಾಯಕರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ 135ನೇ ಜನ್ಮದಿನಾಚರಣೆಗೆ ತಮ್ಮೆಲ್ಲರಿಗೂ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೊಡ್ತೀನಿ. ಅದರ ಜೊತೆಗೆ ಹೃತ್ಪೂರ್ವಕವಾದ ಶುಭಾಶಯಗಳನ್ನು ಸಹ ನಾನು ನಿಮಗೆ ಎಲ್ಲರಿಗೂ ಹೇಳಕ್ಕೆ ಇಷ್ಟಪಡ್ತೀನಿ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಜನನ ಅವರು ಕಟ್ಟಂಥ ಕಷ್ಟಗಳನ್ನು ಎಲ್ರಿಗೂ ಆಲ್ಮೋಸ್ಟ್ ಆಲ್ ಎಲ್ಲರಿಗೂ ಗೊತ್ತಿದ್ದದನ್ನು ಇವತ್ತು ನಾವು ಅಂಬೇಡ್ಕರ್ ಅವ್ರ ಬಗ್ಗೆ ನಾನು ಹೇಳ್ಬೇಕಾದಂಥ ಒಂದಷ್ಟು ವಿಚಾರಗಳು ಗೊತ್ತಿಲ್ಲದಂಥದ್ದು ಏನಂತಂದ್ರೆ ಬರೀ ಅಂಬೇಡ್ಕರು ಅಸ್ಪೃಶ್ಯತೆ, ಸಮಾನತೆ, ಕಾನೂನು ಇವುಗಳು ಅಷ್ಟೇ ಅಲ್ಲದ ಇವತ್ತು ಏನು ಈಗ ನೀರಿಗೆ ಆಪತ್ತು ಏನು ಬರ್ತಾವಲ್ಲ, ಪ್ರಕೃತಿ ವಿಕೋಪಗಳು, ಆಮೇಲೆ ಹೀರಾಕುಡಿ ಜಲಾಶಯ, ಆಮೇಲೆ ಈಗ ನಾವು ಏನು ಪವರ್ ಪ್ಲಾಂಟ್ ಅಂತ ಕರಿತೀವಿ, ನಮ್ಮ ದೇಶದ ಹೆಮ್ಮೆ ಅದನ್ನೆಲ್ಲ ಇವು ಅವಾಗಿನ ಕಾಲದೊಳಗೆ ನಾವು ಪ್ಲಾನ್ ಮಾಡಿ ಅದರ ನೀಲಿ ನಕ್ಷೆ ಅಂತ ತಯಾರಿಸಿ ಮಾಡಿದಂತಹ ಮಹಾನ್ ತಜ್ಞರು ಅಂತಂದ್ರೆ ಅದು ತಪ್ಪಾಗ್ಲಿಕ್ಕಿಲ್ಲ. ಅಷ್ಟೊಂದು ವಿಶಾಲವಾದಂತಹ ಒಂದು ಜ್ಞಾನವನ್ನು ಹೊಂದಿರುವಂಥವ್ರು ಅಂಬೇಡ್ಕರ್ ಅವರು. ಮೇಡಮ್ ಅವ್ರು ಹೇಳಿದಂಗೆ ನಂಗೆ ಭಾಳ ಖುಷಿ ಆಯ್ತು ಇವತ್ತಿನ ಈ ಫಂಕ್ಷನ್ ಒಳಗೆ. ಯಾಕಂದ್ರೆ ನಮ್ಮದು ಅದ ಬೇಡಿಕೆ. ಯಾವಾಗ ನಾವು ತಿಳಿದವಲ್ಲ ಅಂಬೇಡ್ಕರ್ ಅವ್ರನ್ನ ಒಂದು ಜನಾಂಗಕ್ಕೆ, ಒಂದು ಸಮಾಜಕ್ಕೆ ಹೋಲಿಕೆ ಮಾಡಿ ಅವ್ರನ್ನ ಮಾಡುವಂಥದ್ದನ್ನ ನಮ್ಗೆ ಇನ್ನೂ ಅದು ಸ್ವಲ್ಪ ಬೇಜಾರೈತಿ. ಯಾಕಂದ್ರೆ ಸಮಾನತೆ, ಈ ಏನು ಸ್ತ್ರೀ ಸಮಾನತೆ ಇವೆಲ್ಲಕ್ಕನ್ನ ಬಡದಾಡಿದಂಥವ್ರು 3 ಪ್ರಮುಖ ರತ್ನಗಳಿದ್ದಂಗೆ ಅವು ಯಾರು, ಬುದ್ಧ, ಬಸವ ಮತ್ತು ಅಂಬೇಡ್ಕರ್ ಅವರು. ಆದ್ರೆ ಏನಾತ ನಮ್ಮ ಸಮಾಜದೊಳಗೆ ಅಂದ್ರೆ ಈ ಸಮಾನತೆಗಾಗಿ ಹೋರಾಡಿದಂಥ ಬುದ್ಧ, ಬಸವರು ಮಹಾ ಮಾನವತೆಗಾದ್ರು, ದೇವತಾ ಮನುಷ್ಯರಾದ್ರು ಅವರು. ಆದ್ರೆ ಅದ ಒಂದು ನಿಟ್ಟಿನೊಳಗೆ ಹೋರಾಡಿದಂತ ನಮ್ಮ ಅಂಬೇಡ್ಕರ್ ಅವರು ದಲಿತ ನಾಯಕರಾದ್ರು. ವ್ಯತ್ಯಾಸ ಇಷ್ಟ ಏನ, ಅವರು ಸಮಾನತೆಗೆ ಹೋರಾಡ್ರು, ಇವರು ಸಮಾನತೆಗೆ ಹೋರಾಡಿದ್ರು. ಅವರು ಈ ಜಾತಿ ನೀತಿ ಎಲ್ಲ ತೆಗೆದೋಗಿರಿ, ಎಲ್ಲ ಒಂದ ಅನ್ನುವಂಥದ್ದನ್ನ ಅವರು ಬೋಧಿಸಿದ್ರು, ಇವರು ಬೋಧಿಸಿದ್ರು. ಆದ್ರ ಇವತ್ತು ಅವ್ರು ಇಬ್ರು ದೇವತಾ ಮಾನವರಾಗ್ಯಾರ, ಇವರು ದಲಿತ ನಾಯಕರಿಗೆ ಸೀಮಿತರಾಗಿದ್ದಾರೆ. ಅದಕ್ಕೆ ಮುಂದಿನ ದಿನಗಳಲ್ಲಿ ನಮ್ದು ಅದ ಆಶೆ. ಈ ಅಂಬೇಡ್ಕರ್ ಜಯಂತಿಯನ್ನ ನಾವು ಯಾವ ರೀತಿ ಈಗ ನೋಡ್ರಿ, ನೀವು ನೋಡಿದ್ರಿ ಉಳ್ಕಿದ ಹಬ್ಬಗಳು ಆಗಸ್ಟ್ 15 ಆಗಿರ್ಬೋದು, ಸ್ವಾತಂತ್ರ್ಯ ದಿನಾಚರಣೆ ಆಗಿರ್ಬೋದು, ಎಲ್ಲರೂ